ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ. ಸೊ ಇವತ್ತು ಬಂದ್ಬಿಟ್ಟು ಫ್ರೀಸ್ ಆಗಿರೋ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಯೂಟ್ರಸ್ ಪ್ರಿಪ್ರೇಷನ್ ಹೇಗಿರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ನ ಕೊಡ್ತೀವಿ, ಯಾವ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾವು ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಸೊ ಫ್ರೀಸ್ ಆಗಿರೋ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ನಮಗೆ ಯೂಟ್ರಸ್ ಅಲ್ಲಿ ಲೈನಿಂಗ್ ಇರುತ್ತೆ. ಯೂಟ್ರಸ್ ಲೈನಿಂಗ್ ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಒಂದು ಟ್ರೀಟ್ಮೆಂಟ್ಗೆ ನಾವು HRT ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಟ್ರೀಟ್ಮೆಂಟ್ ನಾವು ಯಾಕೆ ಮಾಡ್ಕೋತೀವಿ ಅಂತಂದ್ರೆ, ನಮಗೆ ಫಸ್ಟ್ ಎಂಬ್ರಿಯೋ ಈಗ ಫ್ರೀಸ್ ಆಗಿರೋ ಎಂಬ್ರಿಯೋ ನಾವು ಹಾಕ್ತಾ ಇದೀವಿ ಅಂತಂದ್ರೆ ನಮಗೆ ಲೈನಿಂಗ್, ಎಂಡೋಮೆಟ್ರಿಯಂ ಲೈನಿಂಗ್ ಅಂತ ಏನು ಹೇಳ್ತೀವಿ ಯೂಟ್ರಸ್ ಅಲ್ಲಿ, ಸೊ ಆ ಲೈನಿಂಗ್ ಬಂದ್ಬಿಟ್ಟು ನಮಗೆ ಥಿಕ್ನೆಸ್ ಇರಬೇಕು. ಲೈಕ್ ಯೂಶಲಿ ಹಿಂಗೆ ಏನಂತಂದ್ರೆ 7 mm ಗಿಂತ ಜಾಸ್ತಿ ಇರಬೇಕು ಲೈನಿಂಗ್. ಸೊ ಆ ಲೈನಿಂಗ್ ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಬಿಫೋರ್ ಎಂಬ್ರಿಯೋ ಟ್ರಾನ್ಸ್ಫರ್ ಎಂಡೋಮೆಟ್ರಿಯಂ ಲೈನಿಂಗ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೆಡಿಕೇಶನ್ಸ್ ಇರುತ್ತೆ, ಲೈಕ್ ಇಂಜೆಕ್ಷನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಪೇಷಂಟ್ಸಿಗೆ ಕೊಟ್ಬಿಟ್ಟು ನಾವು ಆ ಲೈನಿಂಗ್ ನ ರೆಡಿ ಮಾಡ್ಕೋತೀವಿ. ಸೊ ಎಷ್ಟು ದಿನ ಯಾವಾಗ ಅಂತಂದ್ರೆ, ಸೊ ಯೂಶಲಿ ಸೆಕೆಂಡ್ ಡೇ ಆಫ್ ಪೀರಿಯಡ್ಸ್ ಪೇಷಂಟ್ಗೆ ಸ್ಕ್ಯಾನ್ ಇರುತ್ತೆ. ಆ ಸ್ಕ್ಯಾನ್ ನೋಡಿಕೊಂಡು ಅದಾದ್ಮೇಲೆ ಇವ್ರಿಗೆ ಎಂಡೋಮೆಟ್ರಿಯಂ ರೆಡಿ ಮಾಡ್ಕೊಳ್ಬೇಕೋ ಬೇಡವಾ, ಯೂಟ್ರಸ್ ಕಂಡೀಷನ್ ಹೇಗಿದೆ ಅದನ್ನೆಲ್ಲ ಆ ಸ್ಕ್ಯಾನಲ್ಲಿ ಡಾಕ್ಟರು ಸ್ಕ್ಯಾನ್ ಮಾಡಿಕೊಂಡು ನೋಡ್ಕೋತಾರೆ. ಸೊ ಆ ಸ್ಕ್ಯಾನ್ ಮಾಡಿ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಸೆಕೆಂಡ್ ಡೇ ಆಫ್ ಪೀರಿಯಡ್ಸ್ ಅವ್ರು ಏನು ಬಂದಿರ್ತಾರೆ ಸ್ಕ್ಯಾನ್ ದಿನ, ಅಲ್ಲಿಂದ ಅವ್ರಿಗೆ ಮೆಡಿಕೇಶನ್ ಸ್ಟಾರ್ಟ್ ಆಗುತ್ತೆ ಫಾರ್ ಎಂಡೋಮೆಟ್ರಿಯಂ ಲೈನಿಂಗ್ ಪ್ರಿಪ್ರೇಷನ್ಗೆ. ಸೊ ಅದು ಎಲ್ಲಿವರೆಗೂ ಆಗುತ್ತೆ ಅಂದರೆ, ಆ ಒಂದು ಥಿಕ್ನೆಸ್ ಅಂತ ಏನು ಹೇಳಿದೆ, ಯೂಶಲಿ 7 mm ಇರಬೇಕು. ನಾರ್ಮಲ್ ಎಂಡೋಮೆಟ್ರಿಯಂ ಥಿಕ್ನೆಸ್ ಬಂದ್ಬಿಟ್ಟು 7 mm ಇರಬೇಕು. ಆ 7 mm ರೀಚ್ ಆಗೋವರೆಗೂ ಕೂಡ ಇವ್ರಿಗೆ ಏನು ಮೆಡಿಕೇಶನ್ಸ್ ಏನು ತಗೋತಾ ಇರ್ತಾರೆ, ಲೈಕ್ ಮೆಡಿಸಿನ್ಸ್, ಟ್ಯಾಬ್ಲೆಟ್, ಇಂಜೆಕ್ಷನ್ಸ್ ಏನೇನಿರುತ್ತೆ, ಸೊ ಆ ಲೈನಿಂಗ್ ಆ ಒಂದು ಪಾಯಿಂಟ್ ರೀಚ್ ಆಗೋವರೆಗೂ ಕೂಡ ನಾವು ಅವರಿಗೆ ಕೊಡ್ತಾನೆ ಹೋಗಬೇಕಾಗತ್ತೆ. ಸೊ ಇಟ್ ಮೈಟ್ ಬಿ ಟೇಕ್ಸ್, ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್. ಲೈಕ್ ಹೆಂಗೆ ಅಂತಂದರೆ ಕೆಲವೊಬ್ರಿಗೆ 10 days ಆಗುತ್ತೆ, 15 days ಆಗುತ್ತೆ. ಸೊ ಆ ಲೈನಿಂಗ್ ನಮಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ಸಿಗೋವರೆಗೂ ಕೂಡ ಹೋಗ್ತಾ ಇರುತ್ತೆ. ಸೊ ಒನ್ಸ್ ನಮಗೆ ಆ 7 mm ಗಿಂತ ಜಾಸ್ತಿ ನಮಗೆ ಲೈನಿಂಗ್ ರೀಚ್ ಆಗಿದೆ ಅಂತ ಅಂದಾದ್ಮೇಲೆ ಪ್ರೊಜೆಸ್ಟ್ರಾನ್ ಅಂತೇಳಿ ಇಂಜೆಕ್ಷನ್ ಕೊಡ್ತಾರೆ. ಈ ಪ್ರೊಜೆಸ್ಟ್ರಾನ್ ಯಾಕೆ ಕೊಡ್ತಾರೆ ಅಂದರೆ, ಏನದು ಲೈನಿಂಗ್ ಫಾರ್ಮ್ ಆಗಿರುತ್ತೆ ಅದು ನಮಗೆ ಸ್ಟಾಗ್ನೆಂಟಾಗಿ ಇರಬೇಕು. ಲೈಕ್ ಈಗ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಲೈನಿಂಗ್ ಬಂದ್ಬಿಟ್ಟು ಆಚೆ ಈಚೆ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಒನ್ಸ್ ನಾವು ಅದು ಲೈನಿಂಗ್ ಫಾರ್ಮ್ ಆಗಿ ಆದಮೇಲೆ ಅದು ನಮ್ಗೆ ಸ್ಟಾಗ್ನೆಂಟಾಗಿ ಇರಬೇಕು. ಆ ಲೈನಿಂಗ್ನ ಮೇಂಟೈನ್ ಮಾಡಬೇಕು ಅಂದರೆ ಪ್ರೊಜೆಸ್ಟ್ರಾನ್ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರೊಜೆಸ್ಟ್ರಾನ್, ಅದನ್ನು ಕೂಡ ಒಂದು ಹಾರ್ಮೋನ್. ಸೊ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಬಂದ್ಬಿಟ್ಟು 5 days ಇರುತ್ತೆ. ಈ ಒಂದು HRT ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಆದಮೇಲೆ, ಈ ಒಂದು ಪ್ರೊಜೆಸ್ಟ್ರಾನ್ ಸ್ಟಾರ್ಟ್ ಆಗಿ ಆದಮೇಲೆ ಪ್ರೊಜೆಸ್ಟ್ರಾನ್ 3 days ಇಂಜೆಕ್ಷನ್ ತಗೊಂಡು ಆದಮೇಲೆ ಎಂಬ್ರಿಯೋಸ್ನ ತಾವು ಮಾಡ್ಕೋಬೇಕಾಗಿರುತ್ತೆ. ಸೊ ಎಂಬ್ರಿಯೋಸ್ ಇಲ್ಲಿ ಏನು ಫ್ರೀಸ್ ಆಗಿರುತ್ತೆ, Day 3 ಎಂಬ್ರಿಯೋಸ್ನ, Day 5 ಎಂಬ್ರಿಯೋಸ್ನ ಅಂತೇಳಿ ನಾವು ಫಸ್ಟ್ ಎಂಬ್ರಿಯೋಸ್ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಇವ್ರದ್ದು ಈ ಕಡೆ ಇಂಜೆಕ್ಷನ್ ಬಂದ್ಬಿಟ್ಟು ಪ್ರೊಜೆಸ್ಟ್ರಾನ್ Day 3 ಅಂದರೆ 3 days ಇಂಜೆಕ್ಷನ್ ಮುಗ್ದೋಗಿರುತ್ತೆ. 3 days ಇಂಜೆಕ್ಷನ್ ಮುಗ್ದು ಆದಮೇಲೆ ನಾವಿಲ್ಲಿ ಎಂಬ್ರಿಯೋಸ್ನ ತಾವು ಮಾಡ್ಕೋಬೇಕಾಗಿರುತ್ತೆ. ಯಾವಾಗ ಅಂತಂದರೆ, ಇವ್ರದ್ದು ಏನಾದರೂ 3ನೇ ದಿನದ ಎಂಬ್ರಿಯೋ ಇದ್ದರೆ 3 ದಿನ ಇಂಜೆಕ್ಷನ್, ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಆದಮೇಲೆ 3ನೇ ದಿನದ ಎಂಬ್ರಿಯೋನ ಆಚೆ ತೆಗಿಬೇಕಾಗುತ್ತೆ. ಏನು ಫ್ರೀಸ್ ಮಾಡಿ ಇಟ್ಟಿರ್ತೀವಿ ಅದನ್ನು ನಾವು ಆಚೆ ತೆಗೆದ್ಬಿಟ್ಟು ಮತ್ತೆ 2 ದಿನ ಅದನ್ನು ಡಿಪೆಂಡ್ ನೋಡ್ಕೊಳ್ಳೋದು, ಆ ದಿನನೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು, ಅಥವಾ ಇನ್ನೂ 2 ದಿನ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಕೊಟ್ಟು ಇನ್ನೂ 2 ದಿನ ನಾವು ಈ ಕಡೆ ಎಂಬ್ರಿಯೋಸ್ನ ಬೆಳೆಸ್ಬಿಟ್ಟು 5ನೇ ದಿನ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ನಾವು ಎಂಬ್ರಿಯೋಸ್ನ ನೋಡಿಕೊಂಡು, ಎಂಬ್ರಿಯೋ ಸ್ಟೇಟಸ್, ಎಂಬ್ರಿಯೋ ಕ್ವಾಲಿಟಿನ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಡಿಸೈಡ್ ಮಾಡ್ಕೋತೀವಿ.